ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸು. ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋ ಏನಪ್ಪ ಅಂತಂದರೆ, ಯುಗಾದಿ ಹಬ್ಬಕ್ಕೆ ಕ್ಲೀನಿಂಗ್ ಆಗಿರ್ಬೋದು, ಹಾಗೆಯೇ ಹಬ್ಬದ ಹಿಂದಿನ ದಿನದ ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಯಾವ ರೀತಿ ಎಲ್ಲ ಮಾಡಿಕೊಂಡೆ ಅಂತ ಸ್ವಲ್ಪ ಸಣ್ಣದಾಗಿ ವಿಡಿಯೋನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ದಿನದ ವಿಡಿಯೋನ ನಾನಿವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯುಗಾದಿ ಹಬ್ಬದ ದಿನ ಏನೇನೆಲ್ಲ ಆಯಿತು, ಸೊ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ವಿಡಿಯೋನ ಹಂಗೇ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಫಸ್ಟ್ ಬಂದುಬಿಟ್ಟು ಇವಾಗ ಕಡಲೆ ಬೀಜ ಎಲ್ಲ ಫ್ರೈ ಮಾಡಿ ಒಂದು 2 ಲೋಟದಷ್ಟು ಟೀನ ಇಟ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂತಂದರೆ, ಟೆರೆಸ್ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲನೂ ಕೂಡ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸೋದಕ್ಕೆ ಅಂತಂದ್ಬಿಟ್ಟು ಹಾಕಿದ್ವಿ. ಅದನ್ನೆಲ್ಲ ತುಂಬ ಚೆನ್ನಾಗಿ ಡ್ರೈ ಆಗಿತ್ತು. ಇದನ್ನೆಲ್ಲ ತೊಗೊಂಡು ಬಂದಿರೋದು ಬಿತ್ತನೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಹಾಗೆಯೇ ಇದನ್ನೆಲ್ಲ ಚೆನ್ನಾಗಿ ಡ್ರೈ ಆಗಿದ್ಮೇಲೆ ಮೇಲ್ಗಡೆನೇ ರೂಮ್ ಇದೆ, ಸೊ ಅಲ್ಲಿಗೆ ಸ್ಟೋರ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಎತ್ತಿಡ್ತಾಯಿದ್ರು ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ಅವ್ರಿಗೋಸ್ಕರ ಅಂತ ಅಂದ್ಬಿಟ್ಟು ಕಡಲೆ ಬೀಜ ಎಲ್ಲ ಫ್ರೈ ಮಾಡಿ ಟೀ ಎಲ್ಲ ಇಟ್ಕೊಂಡು ತೊಗೊಂಡೋಗಿ ಕೊಡ್ತಾಯಿದ್ದೆ. ಹಾಗೆಯೇ ಅದನ್ನು ಕೂಡ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಇದನ್ನು ತರೋದಕ್ಕೆ ತಮಿಳ್ನಾಡಿಗೆ ಹೋಗ್ಬಿಟ್ಟು ಅಲ್ಲಿಂದ 1 ಡೇ ಸ್ಟೇ ಆಗಿ ಅಲ್ಲಿಂದ ತೊಗೊಂಡು ಬಂದಿರೋದು ಬೆಳ್ಳುಳ್ಳಿನ ಬಿತ್ತನೆ ಮಾಡಬೇಕು ಅಂತ ಅಂದ್ಬಿಟ್ಟು. ಅಂದರೆ ಇನ್ನೂ ತುಂಬ ಟೈಮ್ ಇದೆ. ಇದನ್ನೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಮಾಡಿ ಇಟ್ಕೊಬೇಕಂತೆ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಸೊ ಒಂಥರ ಕ್ಯೂರಿಯಾಸಿಟಿ ಇತ್ತು. ಸೊ ಯಾವ ಥರ ಬೆಳೀತಾರೆ, ಹಿಂಗೆ ಏನು ಅನ್ನೋ ಥರ ಕ್ಯೂರಿಯಾಸಿಟಿ. ಸೊ ಇದು ಬಂದುಬಿಟ್ಟು ಇಲ್ಲೇ ಅಂದರೆ ನಮ್ಮೂರಲ್ಲೇ ಕೂಡ ತಗೊಂಡಿರೋದು. ಸೊ ಇದನ್ನು 1 ಕ್ವಿಂಟಲ್ಲು, ಅದನ್ನು ಒಂದು 2 ಕ್ವಿಂಟಲ್ ತೊಗೊಂಡಿದ್ದಾರೆ. ಸೊ ಇದನ್ನು ಕೂಡ ಚೆನ್ನಾಗಿ ಡ್ರೈ ಮಾಡಬೇಕಿತ್ತು. ಇದು ಸ್ವಲ್ಪ ಹಸಿ ಎಲ್ಲ ಇತ್ತು ಜಾಸ್ತಿ. ಹಾಗಾಗಿ ಇದನ್ನು ಕೂಡ ಚೆನ್ನಾಗಿ ಬಿಸಿಲಲ್ಲಿ ಒಣಗ್ಸೋಣ ಅಂತಂದ್ಬಿಟ್ಟು ಮೇಲ್ಗಡೆ ಹಾಕಿದ್ದಾರೆ. ಹಾಗೆ ಅದೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅದನ್ನು ಕೂಡ ಶೇರ್ ಮಾಡಿಕೊಂಡೆ. ಸೊ ಇಷ್ಟೆಲ್ಲ ಆದಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಹಬ್ಬಕ್ಕೋಸ್ಕರ. ನಾನು ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲಿ ಹಬ್ಬನೂ ಕೂಡ ಮುಗ್ದೋಗ್ಬಿಟ್ಟಿದೆ. ಬಟ್ ನಾನು ಬೇಗನೆ ಅಪ್ಲೋಡ್ ಮಾಡಬೇಕು ಅಂತ ವಿಡಿಯೋನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಬಟ್ ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಯಾಕಂದರೆ ಸ್ವಲ್ಪ ಮನೆಗೆಲ್ಲ ಗೆಸ್ಟ್ಗಳೆಲ್ಲ ಬಂದಿದ್ದರು. ಸೊ ಅವರೊಂದು ನಮ್ಮ ಮನೇಲಿ ಹಬ್ಬಕ್ಕೆ ಅಂತ ಬಂದಿದ್ದು ಒಂದು 3 ಡೇಸ್ ಸ್ಟೇ ಮಾಡಿದರು. ಮತ್ತು ಅದಾದಮೇಲೆ ನೆಕ್ಸ್ಟ್ ಬೇರೆ ಗೆಸ್ಟ್ಗಳು ಕೂಡ ಬಂದುಬಿಟ್ಟಿದ್ರು. ಹಂಗಾಗಿ ಕಂಟಿನ್ಯೂಯಸ್ 10 ಡೇಸ್ ಅಂತ ಅಂದ್ಕೊಳ್ಳಿ, 1 ವೀಕ್ 10 ಡೇಸ್ ಅಷ್ಟರಲ್ಲಿ ತುಂಬ ಗ್ಯಾಪ್ ಆಗಿಬಿಡ್ತು. ಹಂಗೇ ಅವ್ರು ಬರೋದು ಹೋಗೋದು, ಸ್ವಲ್ಪ ರೆಸ್ಟ್ ತಗೊಳ್ಳೋದು, ಹಾಗಾಗಿ ವೀಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ. ಮತ್ತು ಮಾಡ್ಕೊಂಡಿರೋ ವೀಡಿಯೋನು ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇಷ್ಟು ಡಿಲೇ ಆಗಿ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಮತ್ತು ಇವಾಗ ಕ್ಲೀನಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ. ಎಲ್ಲ ಬಟ್ಟೆಗಳನ್ನೂ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡಿದ್ದೀನಿ. ಪ್ರತಿಯೊಂದನ್ನು ಕೂಡ ವಾಶ್ ಮಾಡಬೇಕು. ಸೊ ಹಾಗಾಗಿ ಬೆಡ್ಶೀಟ್ ಎಲ್ಲ ತೆಗೆದು, ಸೋಫಾ ಕವರ್ಸ್ ಎಲ್ಲ ತೆಗೆದು ಪ್ರತಿಯೊಂದನ್ನು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕೊಂಡ್ಬಿಟ್ಟೆ. ಮತ್ತು ಬಟ್ಟೆಗಳು ಕೂಡ ಇತ್ತು, ಅದ್ರ ಪಾಡ್ಗೆ ಅದು ಕೆಲಸ ಮಾಡ್ತಾ ಇತ್ತು. ಇವಾಗ ನಾನು ಕೂಡ ಮನೇಲಿ ಕಸ ಎಲ್ಲ ನೀಟಾಗಿ ತೆಗೆದುಕೊಂಡು, ಅದಾದಮೇಲೆ ಸ್ವಲ್ಪ ಡೆಕೋರೇಷನ್ಗೆ ಅಂತ ಫ್ಲವರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಅಲ್ವಾ, ಅದೆಲ್ಲ ಸಿಕ್ಕಾಪಟ್ಟೆ ಡಸ್ಟ್ ಆಗಿಬಿಟ್ಟಿತ್ತು. ಅದನ್ನು ಕೂಡ ಕ್ಲೀನ್ ಮಾಡ್ಕೊಬೇಡೋಣ ಅಂತ ಅಂದ್ಬಿಟ್ಟು ಎಲ್ಲ ಫ್ಲವರ್ಸು ಕೂಡ ತೆಗೆದಿಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಆರ್ಟಿಫಿಷಿಯಲ್ ಫ್ಲವರ್ಸ್ ಇದೆ ನನ್ನ ಹತ್ರ ಅಂತ. ಕ್ಲೀನ್ ಮಾಡುವಾಗಲೇ ಗೊತ್ತಾಗೋದು ಅಂತ ಅನಿಸುತ್ತೆ. ಸೊ ಇಟ್ಕೊಳ್ಳುವಾಗ ಚೆನ್ನಾಗಿರುತ್ತೆ, ಬಟ್ ಇದನ್ನೆಲ್ಲ ಕ್ಲೀನ್ ಮಾಡಿ ಅವಾಗವಾಗ ಕೂಡ ರೀಸೆಟ್ ಮಾಡಿ ಇಟ್ಕೊಬೇಕು. ಆ ರೀತಿ ಆದಾಗ ತಾನೇ ತುಂಬ ಚೆನ್ನಾಗಿರೋದು. ಇಲ್ಲ ಅಂತಂದರೆ ಮೇಂಟೈನ್ ಮಾಡಿಲ್ಲ ಅಂದರೆ ಯಾವ ವಸ್ತುನೂ ಕೂಡ ಚೆನ್ನಾಗಿರಲ್ಲ. ಏನೇ ನಮಗೆ ಬೇಕು, ಏನೇ ಚೆನ್ನಾಗಿರಬೇಕು ಅಂದ್ರೂ ಕೂಡ ಮೇಂಟೈನ್ ಮಾಡಿದ್ರೆ ಮಾತ್ರ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ಕೆಲವೊಂದಿಷ್ಟು ಬಟ್ಟೆಗಳೆಲ್ಲ ವಾಶ್ ಮಾಡಿ ತಗೊಂಡೋಗಿ ಹಾಕೋದು, ಮತ್ತು ಸ್ವಲ್ಪ ನಮ್ಮ ಅತ್ತೆನೂ ಕೂಡ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಹಾಗೆಯೇ ಅವ್ರು ತಗೊಬಂದು ಎಕ್ಸ್ಟ್ರಾ ಬಟ್ಟೆಗಳ್ಸೆಲ್ಲ ಸ್ವಲ್ಪ ನೆನೆಸಿಟ್ಟಿದ್ವಿ. ಅಂತಂದರೆ ಇವಾಗ ಬೆಡ್ಶೀಟ್ ಎಲ್ಲ ಸ್ವಲ್ಪ ಹಾಗೆ ಹಾಕೋದಕ್ಕಾಗಲ್ಲ ಅಲ್ವಾ, ಸ್ವಲ್ಪ ನೆನೆಸಿಟ್ರೆ ಕೊಳೆ ಎಲ್ಲ ಹೋಗಿರುತ್ತೆ ಅಂತಂದ್ಬಿಟ್ಟು ಅದನ್ನೆಲ್ಲ ನೆನೆಸೋದಕ್ಕೆ ಆಚೆಗಡೆ ಸ್ವಲ್ಪ ನೆಲ್ಲಿ ಇತ್ತು, ಅಲ್ಲೆಲ್ಲ ಆಚೆಗಡೆ ನೆನೆಸ್ಬಿಟ್ಟು ಆದಮೇಲೆ ಅದನ್ನು ಕೂಡ ತೊಗೊಂಡು ಬಂದು ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋದು. ಸೊ ಫಸ್ಟು ಮೇನ್ ಕೆಲಸ ಬಂದುಬಿಟ್ಟು ಈ ಬಟ್ಟೆ ಕೆಲಸ ಅಂತಲೇ ಹೇಳ್ತೀನಿ. ಬಟ್ಟೆ ಕೆಲಸ ಒಂದು ಮುಗ್ದೋಗ್ಬಿಟ್ರೆ ಹಬ್ಬದ್ದು ಪ್ರಿಪ್ರೇಷನ್ ಕೆಲಸ ಮುಗ್ದೇ ಹೋಯ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅದೊಂದು ಬಿಟ್ಟರೆ, ಬಟ್ಟೆಗಳೆಲ್ಲ ಕೆಲಸ ಮುಗ್ದೋಗ್ಬಿಟ್ರೆ ನೆಕ್ಸ್ಟ್ ಬರೋದೇ ಈ ಕ್ಲೀನಿಂಗ್ ಕೆಲಸ ಅಂತಂದರೆ ಒಂದು ಕಿಚನ್ ಇರುತ್ತೆ, ಒಂದು ಹಾಲ್ ಇರುತ್ತೆ. ಸೊ ಎರಡೂ ಕೂಡ ಇರುತ್ತೆ. ಸೊ ಹಾಲೇನೋ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಕಿಚನ್ ಒಂದು ಮೇನು ಸ್ವಲ್ಪ ಅಂತ ಅನಿಸುತ್ತೆ, ಕಷ್ಟ ಅಂತ ಅನಿಸುತ್ತೆ ಅಷ್ಟೇ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಇನ್ನೇನು ಡೀಪ್ ಅನ್ನೋ ಥರ ಏನಿರಲ್ಲ. ಸೊ ಇಷ್ಟನ್ನ ಅವಾಗವಾಗ ಮಾಡ್ಕೊತಿದ್ವಿ. ಸೊ ನೀವೆಲ್ಲ ಚೆನ್ನಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ.
ಬಟ್ಟೆಗಳೆಲ್ಲ ಆಗ್ತಾ ಆಗ್ತಾ ಅದು ಕೂಡ ಕೆಲಸ ಮುಗಿಸ್ಕೊತ ಮತ್ತು ಮನೆಗೆ ರೇಷನ್ ಎಲ್ಲ ಬರೆದು ಕೊಟ್ಟಿದ್ದೆ ತೊಗೊಂಬರೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನನ್ನ ಹಸ್ಬೆಂಡ್ ಎಲ್ಲನೂ ತೊಗೊಂಡು ಬಂದು ಇಟ್ಟಿದ್ರು. ಎಲ್ಲನೂ ಒಂದು ಸತಿ ಚೆಕ್ ಮಾಡ್ಕೊ ಅಂತ ಅಂದ್ಬಿಟ್ಟು. ಸೊ ಮೇನ್ ಇದು ಒಂದು ಪಾಯಿಂಟ್ ಅಲ್ವಾ, ಹಬ್ಬನ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಮನೇಲಿ ರೇಷನ್ ಎಲ್ಲ ಇರಲೇಬೇಕು. ಸೊ ಹಾಗಾಗಿ ಹಂಗೇ ರೇಷನ್ ಎಲ್ಲ ತೊಗೊಂಡು ಬಂದಿದ್ರಲ್ಲ ಅದನ್ನೆಲ್ಲ ಹಂಗೆ ಚೆಕ್ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿದೆಯಾ ಏನು ಹಿಂಗೆ ರೇಟ್ ಎಲ್ಲ ಯಾವ ಥರ ನಡೀತಾ ಇದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಕೊಂಡು ಅದನ್ನೆಲ್ಲ ಅದಾದ್ರ ಪ್ಲೇಸ್ಗೆ ಸೇರಿಸ್ಬೇಕು. ಸೊ ಇದೊಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೇ ಬಿಡ್ತು. ಸೊ ಮಧ್ಯಾಹ್ನ ಕೂಡ ಸಾಂಬಾರೆಲ್ಲ ಮಾಡಿ ಮುದ್ದೆನ ಮಾಡಿಕೊಂಡು ಇವಾಗ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟನ ಮಾಡ್ತಾ ಇದ್ದೀನಿ. ಸೊ ಈ ಫ್ಲವರ್ಸ್ ಏನು ಬಂದಿದೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಅದನ್ನೆಲ್ಲ ಕೂಡ ವಾಶ್ ಮಾಡು ಕೂಡ ಇಟ್ಕೊಂಡಿದ್ದೀನಿ. ಜಸ್ಟ್ ಇದನ್ನು ನೆಕ್ಸ್ಟ್ ಅರೇಂಜ್ ಮಾಡಬೇಕಷ್ಟೇ. ಬೆಡ್ಶೀಟ್ ಎಲ್ಲ ವಾಶ್ ಕೂಡ ಆಗಿ ಅದೆಲ್ಲ ಚೆನ್ನಾಗಿ ಡ್ರೈ ಆಗಿ ಅದನ್ನೆಲ್ಲ ರೀಸೆಟ್ ಕೂಡ ಮಾಡಾಯಿತು ಅಂತಲೇ ಹೇಳ್ತೀನಿ. ಸೊ ಸಂಜೆ ಆಗಿತ್ತು ನಾನು ಈ ಕ್ಲಿಪ್ಪಿಂಗ್ ಎಲ್ಲ ತಗೊಳ್ಳೋ ಅಷ್ಟರಲ್ಲಿ. ಸೊ ಇಷ್ಟೊತ್ತವರೆಗೆ ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ತೀನಿ. ಅಂದರೆ ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು ಅನ್ನೋದಕ್ಕಿಂತ ಸೊ ಮನೆಯೆಲ್ಲ ಸ್ವಲ್ಪ ಒರೆಸ್ಕೊಳ್ಳೋದಾಗಿರ್ಬೋದು ಆ ಕೆಲಸ ಎಲ್ಲ ಬ್ಯಾಲೆನ್ಸ್ ಇತ್ತು. ಅದನ್ನು ಬಿಟ್ಟು ಇನ್ನೆಲ್ಲ ಆಲ್ಮೋಸ್ಟ್ ಡನ್ ಅಂತಲೇ ಹೇಳ್ಬೋದು. ನಿಮ್ಮ ಜಾಗದಲ್ಲಿ ಮತ್ತೆ ಯಾರೇ ಇದ್ರು ಅವತ್ತಿನ ನಿಮ್ಮ ಪರಿಸ್ಥಿತಿಯಲ್ಲಿ ನೀವು ಮಾಡಿದ್ದನ್ನೇ ಮಾಡಿರ್ತಾ ಇದ್ರು. ಈಗ ಸಿಡಿ ಕೈಗೆ ಸಿಕ್ಕಿದೆ, ಯಶಸ್ಸು ಬಾಗಿಲು ತಟ್ತಾ ಇದೆ. ಎದ್ದು ಗಮ್ಯದೆಡೆಗೆ ನಡೆಯುವುದಕ್ಕೆ ಸಿದ್ಧರಾಗಿ. ನೆಕ್ಸ್ಟ್ ಟೈಮ್ ಬ್ರೇಕ್ಫಾಸ್ಟ್ ತಿಂತ ರವಿ ಬೆಲ್ಗರಿ ಅವ್ರದ್ದು ಒಂದು ಆಡಿಯೋನ ಕೇಳ್ತಾ ಕುಂತಿದ್ದೆ. ಹಂಗೆ ಅದನ್ನು ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಅದಾದಮೇಲೆ ಸೊ ಮಳೆನೂ ಕೂಡ ಸ್ಟಾರ್ಟ್ ಆಯಿತು. ಸಿಕ್ಕಾಪಟ್ಟೆ ಮಳೆನೂ ಕೂಡ ಬಂತು ಅವತ್ತು. ಹಂಗೆ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ತುಂಬ ಚಳಿನೂ ಸ್ಟಾರ್ಟ್ ಆಗಿಬಿಡ್ತು ಅಂತಲೇ ಹೇಳ್ತೀನಿ. ಬೆಳಗ್ಗೆಯಿಂದ ಯಾವುದೇ ರೀತಿ ವೀಡಿಯೋಸ್ನ ಮಾಡ್ಕೊಂಡಿರಲಿಲ್ಲ, ಯಾಕಂದರೆ ನೆನ್ನೆ ಸ್ವಲ್ಪ ಟಯರ್ಡ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಜಾಸ್ತಿ ಏನು ವೀಡಿಯೋಸ್ ಮಾಡ್ಕೊಳ್ದೆ. ಮತ್ತು ಸಂಜೆ ಅಂತ ಅಂದ್ಕೊತೀನಿ. ಸಂಜೆ ಆದಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗೆಲ್ಲ ಸ್ವಲ್ಪ ರೀಸೆಟ್ ಎಲ್ಲ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಚೇಂಜ್ ಆಗಿರುತ್ತೆ ಅಲ್ವಾ, ಅದನ್ನೆಲ್ಲ ರೀಸೆಟ್ ಮಾಡ್ಕೊತ ಮತ್ತು ಸ್ವಲ್ಪ ಸೋಪನ್ನು ಕೂಡ ಆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿಕೊಂಡು ಸೊ ಈ ಕಡೆ ಇಟ್ಟರೆ ಯಾವ ಥರ ಕಾಣಿಸುತ್ತೆ. ಸೊ ಈ ರೀತಿ ಎಲ್ಲ ಸ್ವಲ್ಪ ಕ್ರಿಯೇಟಿವಿಟಿ ಸ್ವಲ್ಪ ಜಾಸ್ತಿ ನನಗೆ. ಆ ಕಡೆಯಿಂದ ಈ ಕಡೆ ಚೇಂಜ್ ಮಾಡೋದು, ಈ ಕಡೆಯಿಂದ ಆ ಕಡೆ ಚೇಂಜ್ ಮಾಡೋದು. ಸೊ ಇದೇ ಕೆಲಸ ಮಾಡ್ತಾ ಇದ್ದೆ. ಸ್ವಲ್ಪ ವೀಡಿಯೋ ಬ್ಲರ್ ಬರ್ತಿದೆ, ನಾನು ಅಷ್ಟು ಅಬ್ಸರ್ವ್ ಮಾಡ್ಕೊಳ್ಳಿಲ್ಲ. ವೀಡಿಯೋ ರೆಕಾರ್ಡಿಂಗ್ ಆನ್ ಮಾಡಿಟ್ಟಿದ್ದೆ, ನೆಕ್ಸ್ಟ್ ನೋಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸೊ ಹಂಗೆ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊತ ಎಲ್ಲ ಕೆಲಸನೂ ಕೂಡ ಕಂಪ್ಲೀಟ್ ಆಯಿತು. ಬಟ್ಟೆಗಳ ಕೆಲಸ ಆಗಿರ್ಬೋದು ಪ್ರತಿಯೊಂದೂ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಏನಪ್ಪ ಅಂದರೆ ನಾಳೆ ಬಟ್ಟೆ ಹಾಕೊಳ್ಳೋದಕ್ಕೆ ಅಂದರೆ ಹಬ್ಬಕ್ಕೆ ಬಟ್ಟೆನ ಎಲ್ಲ ಐರನ್ ಮಾಡ್ಕೊಬೇಕಿತ್ತು. ಮತ್ತು ಅದನ್ನು ಬಿಟ್ಟರೆ ಸ್ವಲ್ಪ ನೆಕ್ಸ್ಟ್ ಇನ್ನೇನಪ್ಪ ಅಂದರೆ ಹೂ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಪೋಣಿಸಿಡಬೇಕಿತ್ತು. ಸೊ ಇಷ್ಟು ಕೆಲಸ ಬ್ಯಾಲೆನ್ಸ್ ಇತ್ತು ಅಷ್ಟೇ. ಅಷ್ಟು ಬಿಟ್ಟು ಇನ್ನೆಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ತೀನಿ, ಕಿಚನಿಂದ ಹಿಡಿದು ಮನೆ ಎಲ್ಲನೂ ಕೂಡ. ಸೊ ಅತ್ತೆ ನಾನು ಇಬ್ಬರು ಕೂಡ ಸೇರಿಕೊಂಡು ಕ್ಲೀನ್ ಮಾಡ್ಕೊಂಡಿದ್ದು. ಜಾಸ್ತಿ ಏನು ರಿಸ್ಕ್ ಅನ್ನೋ ಥರ ಜಾಸ್ತಿ ಕೆಲಸನೂ ಕೂಡ ಮಾಡ್ಕೊಂಡಿಲ್ಲ, ಸಿಂಪಲ್ಲಾಗಿಯೇ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಪ್ರತಿ ತಿಂಗಳು ಹಬ್ಬಗಳು ಬರುತ್ತೆ, ತುಂಬ ಡೀಪ್ ಕ್ಲೀನ್ ಅನ್ನೋ ಥರ ಏನಿಲ್ಲ, ಯಾಕಂದರೆ ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀವಿ ಅಲ್ವಾ. ಸೊ ಹಾಗಾಗಿ ಸುಮ್ಮನೆ ಸಿಂಪಲ್ಲಾಗಿಯೇ ಎಷ್ಟು ಬೇಕೋ ಅಷ್ಟು ಕ್ಲೀನ್ ಎಲ್ಲ ಮಾಡಿಕೊಂಡು ಎಲ್ಲನೂ ಕೂಡ ಅದ್ರ ಜಾಗಕ್ಕೆ ಎತ್ತಿಟ್ಟಿದ್ದಾದಮೇಲೆ ಕೆಲಸ ಎಲ್ಲ ಮುಗೀತು ಅಂತಲೇ ಹೇಳ್ತೀನಿ. ಸೊ ಮನೆ ಸ್ವಲ್ಪ ಇನ್ನೊಂದು ಸತಿ ಕಸ ಎಲ್ಲ ತೆಗೆದು ಮನೆ ಒರೆಸ್ಕೊಂಬಿಟ್ರೆ ಕೆಲಸನೇ ಮುಗೀತು. ಬಟ್ಟೆನೂ ಕೂಡ ಇವಾಗ ನನ್ನ ಹಸ್ಬೆಂಡ್ ಐರನ್ ಮಾಡಿ ಎತ್ತಿಡ್ತಾ ಇದ್ದಾರೆ. ಸೊ ಅದಾದಮೇಲೆ ಈ ಹೂವು ಏನು ಬರುತ್ತೆ ಇದನ್ನು ದಗಲ್ಗಂಟಿ ಹೂವು ಅಥವಾ ಜಗಲ್ಗಂಟಿ ಹೂವು ಇನ್ನೊಂದು ಥರನೂ ಕೂಡ ಕರೀತಾರೆ, ಅಷ್ಟು ಪರ್ಫೆಕ್ಟಾಗಿ ನನಗೆ ಗೊತ್ತಿಲ್ಲ. ಯುಗಾದಿ ಹಬ್ಬ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಮಾತ್ರ ಈ ಹೂವನ್ನು ಬಳಸೋದು ಅಂತ ಅನ್ಕೊತೀನಿ. ಅದನ್ನು ಬಿಟ್ಟು ಬೇರೆ ಯಾವ ಹಬ್ಬಕ್ಕೂ ಈ ಹೂವನ್ನು ಬಳಸಲ್ಲ. ಸೊ ಅದೇ ಟೈಮಲ್ಲಿ ಜಾಸ್ತಿ ಹೂವು ಬಿಡೋದು, ಈ ಟೈಮಲ್ಲಿ ಜಾಸ್ತಿ ಹೂವು ಬಿಡುತ್ತೆ ಇದು. ಸೊ ಈ ಹೂವು ಮತ್ತು ಬಿಲ್ಪತ್ರೆ ಏನು ಬರುತ್ತೆ ಅದೆರಡೂ ಕೂಡ ಕಟ್ಟಿ ಜೋಡಿಸಿ ಎತ್ತಿಟ್ಕೊಂಡೆ ಹೂವನ್ನ, ನಾಳೆ ಆಗಲ್ಲ ಅಂತ ಅಂದ್ಬಿಟ್ಟು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಸೊ ಯುಗಾದಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಅಂತಲೇ ಹೇಳ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ಯುಗಾದಿ ಹಬ್ಬದ ದಿನದ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.